ಚಂದನ ಒಂದು ಮಾತು ಹೇಳ್ಬೇಕಾಗಿತ್ತು. ಹೇಳಪ್ಪ, ಯಾರು ಬರಂತಾರ? ಮೊನ್ನೆ ಕೊಲ್ಲಾಪುರಕ್ಕೆ ಹೋಗಿದ್ರಿ ನಿಮ್ಮ ತಮ್ಮಾರು ನಾವು ಕೂಡಿ. ಒಂದು 120 ಕಿಲೋ ತೊಗೊಂಬಂದಿದ್ರು ಅವರು. ಅದು ರೇಟ್ ಹಂಗಾರ ಚಲೋ ಆಗಿದ್ವು ರೀ. ಇಲ್ಲಿಗಿಂತ ವಾರಾಗಿಂತ ಒಟ್ಟು ಒಂದು 500 ರೂಪಾಯಿ ಜಂಪ್ ಆಗಿದ್ದವು ರೀ. ಆದರೂ ಅವರು ಒಂದು 2 ಪಟ್ಟಿ ಮಾಡಿಸಿದ್ರು ರೀ. ರೇಟು ಜಂಪ್ ಆಗಿದ್ರಿ, ರೇಟ್ ಕಡಿಮೆ ಮಾಡಿಸಿದ್ರಪ್ಪ ಅವರು. ಯಾಕಿನ್ರಿ ಅದು ಲೆಕ್ಕನ ಹರಿಲಿಲ್ಲ ರೀ. ಅಪ್ಪಿ ಒಂದು ಮಾತು ಹೇಳ್ತಾನೆ, ತಪ್ಪು ತಿಳ್ಕೊಬೇಡ. ಹೊಲದಾಗ ಗಳೆ ಹೊಡೆಯವನ ನಮ್ಮ ತಮ್ಮ, ತೋಟಕ್ಕೆ ನೀರು ಹಾಸವನು ನಮ್ಮ ತಮ್ಮನ, ಹಣ್ಣು ಹರಿಯವನು ನಮ್ಮ ತಮ್ಮನ, ಹೋದ ಮಾರ್ಕೆಟಿಗೆ ಮಾಲ್ ಹಾಕಿ ಮಾರಿ ಬರೋವನು ನಮ್ಮ ತಮ್ಮನ. ಅವ 100 ಹೆಚ್ಚಕ್ಕರ ಮಾಡಲಿ, 100 ರೂಪಾಯಿ ಕಡಿಮೆಯಾರ ಮಾಡಲಿ, ಅದರ ಬಗ್ಗೆ ನನ್ನ ಮುಂದೆ ಯಾಕೆ ಹೇಳಕತ್ತೀನಿ ನೀನು? ಅದ ತಿಳಿವಲ್ಲ ನಂಗೆ. ಇಲ್ರಿ ಏನಾರ ನಾವು ಮಜಾಕ್ ಮಾಡಿದ್ದೀವಿ. ಹಿಂಗೆಲ್ಲ ಮಾತಾಡ್ಬಾರ್ದು ಅಪ್ಪಿ, ಮನೆತನ ಹಾಳಾಕಾವು. ಜಗಳ ಹಚ್ಚಿಡ್ತೀರಿ ನೀವು ಹಿಂಗಾಗಿ ಅಣ್ಣ ತಮ್ಮರಿಗೆ. ಯಾಕೋಣ? ಹೌದೌದು. ಹೇಳ್ರಿ ಸರ್, ಹುಬ್ಬಳ್ಳಿಗೆ ಹೋಗಿಲ್ರಿ, MLA ಕಡೆ ಹೋಗಿಲ್ಲ. ಇಲ್ಲೇ ಪಂಚಾಯತಿದ ಒಟ್ಟ ಊರಾಗ ಕೆಲಸ ನಡೆದವ್ರಿ, ಕೆಲಸ ಮಾಡ್ಸಾಕ್ತಾನೆ ಇಲ್ಲೇ ಪಂಚಾಯತಿದ. ಅದಕ್ಕೆ ಹುಬ್ಬಳ್ಳಿಗೆ ಹೋಗಿಲ್ಲ ಸರ್. ಯಾ MLA ಭೇಟಿ ಆಗಿಲ್ರಿ. ಎಲ್ಲಿದ್ರಿ ಸರ್ ನೀವು? ಹೌದ್ರಾ? ಬರ್ರಿ ಅಲ್ಲ ಊರ ಕಡೆ. ಮನ್ಯಾಗ ಇಲ್ಲೇ ಊಟದ್ದು ಮನ್ಯಾಗ ಮಾಡ್ಕೊಂಡ್ ಬರ್ರಿ. ಎಷ್ಟು ಮಂದಿ ಬರ್ತೀರಿ ಸರ್ ನೀವು? 4 ಮಂದಿ ರೀ. ಬಸ್ ಸ್ಟ್ಯಾಂಡ್ ಬರ್ರಿ ಸರ. ಅಲ್ಲಿ ಬಂದು ನಾ ಕರ್ಕೊಂಬರ್ತಾನೆ ಬರ್ರಿ ಸರ್. ಓಕೆ, ಆಯ್ತಾಯ್ತು ಬರ್ರಿ. ಪದ್ಮಾ, ಏನ್ ಮಾಡತ್ತಿ? ಹಾ ರೀ ಬಂದೆ. ಏನೈತ್ರಿ ಮನ್ಯಾಗ ತಿಕ್ಕುದು ತೊಳೆಯೋದು ಮತ್ತೇನೈತಿ ಸರ್ ಅಂತ ಬಂದಾಗಿಂದ ಬರೀ ಇದಾಗ್ಬಿಟ್ಟೈತಿ ನನ್ನ ಹಣೆ ಬರುತ್ತೆ. ಹುಚ್ಚಿ, ಹೆಣ್ಮಕ್ಳಾಗ ಹುಟ್ಟಿದ ಮ್ಯಾಗ ಎಲ್ಲಾರ ಮನ್ಯಾಗ ತೊಳೆಯೋದು ಬಳಿಯೋದು ಇದ್ದಿದ್ದದ. ನೆಲ ಒರ್ಸೋದು, ಬಾಂಡೆ ಬೆಳಗೋದು. ಅದನ್ನ ನನಗ ಅಷ್ಟೇ ಒತ್ತೆ ತಿಳಾಕತ್ತಿ. ನಾ ಇಷ್ಟ ಹಗರ್ಕ್ ಮಾತಾಡ್ತೀನಿ, ನಿಂಗೆ ಗೊತ್ತೈತ್ ಮಾತಾಡ್ದಂಗ ಆಗತೈತಿ. ಇನ್ನು ಹೆಂಗ್ ಹಗರ್ಕ್ ಮಾತಾಡ್ಬೇಕು ನಾ ಇನ್ನು? ನೋಡ್ ಪದ್ಮ, ಹೆಣ್ಮಕ್ಳಿಗೆ ಇಷ್ಟು ಬಾಯಿ ಒಳ್ಳೇದಲ್ಲ. ಒಟ್ಟು ತಕ್ಕಿ ಬಗ್ಗೆ ನಡ್ಯಾಕ್ ಕಲ್ಕೋ, ಗಂಡು ಬರೆಯೋದು ಕೂಡ. ಇಷ್ಟು ಮಾತಾಡ್ತಿಯಲ್ಲ, ಅಷ್ಟಕ್ಕೂ ನಾ ನಿನ್ಗೆ ಏನ್ ಕಡಿಮೆ ಮಾಡ್ಯಾನ ಹೇಳ ಪದ್ಮ? ಓಹೋ, ಮನ್ಯಾಗ ಇಡಾಕ ಜಗ ಸಾಲೋಲ್ದು. ಜಗ್ಗಿ ತರ್ತೀರಿ ಬಿಡ ನೀವು. ಬೆಳ್ಳಿ ಬಂಗಾರ ನನ್ನ ಮೈ ಮ್ಯಾಗ ತಂದು ಜಗ್ಗಿ ಸುರ್ತೀರಿ KG ಗಟ್ಲೆ. ಮನ್ಯಾಗ ಒಂದ್ ಬಿಟ್ಟು ಒಂದ್ ಸೀರಿಲ್ಲ ನನ್ನ ಮನ್ಯಾಗ ಉಡಾಕಿಲ್ಲಿ ಮಾತಾಡ್ತಾರ ದೊಡ್ಡದಾಗಿ. ಪದ್ಮ, ಬೆಳ್ಳಿ ಬಂಗಾರ ತಂದು ಕೊಟ್ರ ಅಷ್ಟ ಜೀವನ ಅಲ್ಲ, 2 ಹೊತ್ತು ಊಟ ಸಿಗ್ತತಿಲ್ಲ. ಅಷ್ಟರ ಜೀವನ ಸಾಕು ನಮ್ಗ. ಕೆಲವೊಬ್ಬರಿಗೆ ಊಟ ಸಿಗುವಲ್ದ. ನಾ ಬಡ್ಕೊಂಡೆ ನಮ್ಮ ಅಪ್ಪಗ್ ಮೊದ್ಲ ನಿಮ್ ಮದಿ ಮಾಡ್ಕೋಕ್ ನಾವ್ ಅಲ್ಲೇ ಅಂತ ಹೇಳಿ. ಏನೋ ಮೆಂಬರ್ ಅದಾನ ಮನಿ ಮೇ ಮನಿ ಕಟ್ಟಿಸ್ತಾನ ಅಂತ ಹೇಳಿ ಕೊಟ್ ಕುಂತ ನಮ್ಮ ಅಪ್ಪ ನಿಮಗ್ ನೋಡಿದ್ರೆ ಹೆಗ್ಗಡ ಬುದ್ಧ ಮುಚ್ಚಕ್ ಆಗೋಲ್ದಾಗೈತಿ. ಪದ್ಮ, ಬ್ಯಾರೆ ಮೆಂಬರ್ ಹಂಗ ಸಗಣಿ ತಿನ್ನೋ ಕೆಲಸ ಮಾಡವಲ್ಲ. ನಾನ್ ಲೇಟ್ಲಿಂದನ ಮಾಡೋ ಪಂಚಾಯತಿ ಕೆಲಸ. ಬೇಕಂದ್ರ ಇದ, ಬೇಡ ಅಂದ್ರೆ ನಿಮ್ಮ ಅಪ್ಪನ ಮನೆಗೆ ನೀವು ಹೋಗ. ಹೌದಾ? ಇದ ಮಾತ ನಾವ್ ಹೋದ್ರ ಹೊಳಿ ಬರಂಗಿಲ್ಲ. ವಿಚಾರ ಮಾಡ್ರಿ, ನಿಮ್ ಹೇಳತ್ತಿ ನೋಡು. ನೋಡ, ಹೊಂದಾಣಿಕೆ ಮಾಡ್ಕೊಂಡು ಹೋದ್ರ ಜೀವನ ಆಗ್ತತಿ. ನೀಗ್ ಎಷ್ಟು ಬೇಕು ಶಕ್ತಿ ಚೀಟಿ ಬರ್ದ್ ಕೊಡ. ಈಗ ಹೋಗಿ ತೊಗೊಂಬರ್ತಾನೆ. ಚೀಟಿ ಬರ್ದ್ ಸಾಕಾಗಿ ಒಲೆಗೆ ಹಾಕಿ ಸುಟ್ಟೆ ನಾನು. ನಿಮ್ ಮನಿಗೆ ಏನ್ ಬೇಕಿಕ್ ನೋಡು ಅದನ್ನ ತಗೊಂಬರ್ರಿ ನೀವ. ನಂದೊಳಗ್ ಬಾಂಡೆ ತಿಕ್ಕೋದ್ ಕೆಲಸ ಐತಿ, ನಾ ಹೊಕ್ಕೇನ್. ಆತು, ನಾನು ತಿಳಿದಿದ್ದು ತೊಗೊಂಬರ್ತಾನೆ. ಹೇಳೋದ ಮಾಡ್ತಿದ್ನಿ ಪದ್ಮ. 4 ಮಂದಿ ಊಟಕ್ಕೆ ಬರ್ತಾರ, ಅಡಿಗೆ ಮಾಡೋಕ. ತಂದ್ಯಾಗ ಅಡಿಗೆ ಮಾಡ್ತೀನ, ತಂದ್ಯಾಗ ಮುಂದಿನ ಕೆಲಸ. ಆತು, ಏನ್ ಮಾಡೋದಪ್ಪ ಈಗ ತೊಗೊಂಬಂದ್ರ. ಅನುಕೂಲ ಹೋಗ್ರಿ. ಇವ್ರ ರಾಮಣ್ಣ ಚಂದ್ರು, ರಾಮಣ್ಣರ ಮಗ ಚಂದ್ರು ಹೆಣ್ಮಕ್ಳ್ರಿ ಅವ್ರು. ಏನು ಭಾರಿ ಮಸ್ತ್ ಕಟ್ಟದಾಳಲ್ಲಿ. ಕೊಡ್ಲಿ ಹೆಟ್ಟಿಗೆ ಬಲಿ ಅದಿರಿ ನಾವು. ಮತ್ತು ನಿನ್ನ ಕೂಡ ಭಾಳ ಸಲಿ ಕಲ್ತಾಳ್ರಿ ಆಕಿ. ಇವೆಲ್ಲ ಸುದ್ದಿ ಹೋಗ್ಬೇಡ್ರಿ ನೀವೆಲ್ಲ. ಎಲ್ಗೊಂಡ್ರಿ? ಅಲ್ಲಿ ಮುಂದೆ ಹೋಗಿ ಮಕಾನಕ್ಕೆ ನೋಡ್ಬರ್ತಾನೆ. ಮಕ ನೋಡ್ಕೊಡದ ನಮ್ಮ ಮಕ ಮನೆಯವ್ರಿಗೆ ಗೊತ್ತು ಸಿಗಂಗಿಲ್ಲ. ನಾಳೆ ಹಂಗ ಅದಾವ ಕೊಡ್ಲಿ ಬಾಯಿಗೆ ಸಣ್ಣಗ ಕಡ್ದಿಡ್ತಾರ. ಕುಕ್ಕಲ್ ಅಲ್ರಿ ಗೌಡ್ರ, ಬರ್ರಿ ಗೌಡ್ರ. 10 ಬರ ಕೈ ಮುಗಿತಿ ನಿಮಗ ಅಂತ ವಿಷಯದಾಗ ನನ್ನ ಎಂಟ್ರಿ ಮಾಡಿ ಕೊಡ್ಬೇಡ್ರಿಪ್ಪ. ನೀವು ಮಾಡಿರ್ಬೇಕ್ರಿ. ನಾನು ಊರಾಗೆಲ್ಲ ಮರಿ ತಟ್ಟಂಗ ಅದೇ ತಿಂದಾಗಡ್ಸೆ. ಅಪ್ಪ
ಅನಿಲ್ಲ ಇನ್ನೂ ಹೊರಗೆ ಏನೋ ಬಂದಿಲ್ಲ ಸ್ವಲ್ಪ ಏನೋ ಹೇಳ್ಬೇಕಂತಿಲ್ಲಪ್ಪ ಹೇಳ ನಮ್ಮ ಹೊಲ ಬಾಜು ಆ ಕಲ್ಯಾಣ ಹೊಲ ಐತರ ಅವ್ರು ಖರೀದಿ ಕೊಡಕತ್ತಾರ ಅದಕ್ಕೆ ನಿನ್ನ ಹೆಸರು ಹೋಗ್ಬೋದು ಮಾಡ್ಯಾರ ಹಿಂದಿನ ಆಸ್ತಿ ಎಲ್ಲ ನನ್ನ ಹೆಸರಲ್ಲಿ ಐತಿ ಬೇಡಪ್ಪ ನಿನ್ನ ಹೆಸರಲ್ಲೇ ಮಾಡಿ ಇದು ಮಾಡ್ಬೋದು ಹೇಳು ನನ್ನ ಹೆಸರೇ ಮಾಡಪ್ಪ ಇನ್ನು ಸಣ್ಣವನೇ ಅಣ್ಣನ ಹೆಸರಲ್ಲೇ ಮಾಡ್ಕೊಂಡಂತೆ ಅಷ್ಟು ಮಾಡೋಣ ಏನ್ರಿ ಅಪ್ಪ ಏನ್ರಿ ಏನಿಪ್ಪ ನಮ್ಮ ಹೊಲದ ಮಕ್ಕಳಾಗ ಕಲ್ಲನ ಹೊಲ ಐತಂತಲ್ಲ ಅದನ್ನ ಕಡಿಮೆ ಕೊಡಕತ್ತಾರಂತ ಅದಕ್ಕೆ ನಿಮ್ಮ ಹೆಸರಲ್ಲಿ ಹೇಳಪ್ಪ ಜಯಂತ ಬೇಡಪ್ಪ ನಿನ್ನ ಹೆಸರಲ್ಲಿ ಹೇಳ್ತೀನಿ ಅಂತ ನಾನಿಲ್ಲ ಬೇಡ ನಿನ್ನ ಹೆಸರಲ್ಲಿ ಹೇಳ್ತೀನಿ ಅಂತ ತಮ್ಮ ಹಂಗೆ ಸರ್ ನೀವು ಇರೋಕ್ಕಾಗಲಿ ನಮ್ಮ ಹೆಸರು ಬೇಡ ನಿಮ್ಮ ಹೆಸರನ್ನ ಇಲ್ರಿ ಯಾವ ಆಸ್ತಿ ಒಡಕ್ ಮಾಡೋದ ಬೇಡ್ರಿ ಮಹೇಶ್ ಓಣ ಯಾರಲ್ಲಪ್ಪ ಅಂದ್ರೆ ಅಲ್ಲ ಹೇಳೋದು ಬಾಜುತ್ತಿರಲ್ಲ ನಮ್ದು ಆ ಕಲರ್ ಕೊಡತ್ತಾರ ಏನ್ ರೇಟ್ ಹೇಳತ್ತಾರ ರೇಟ್ ಹಾಕಿದಣ ಒಟ್ಟ ಹೊಲ ಮಾಡೋದು ಬಂದ್ರೆ ಕೇಳಿದ್ರೆ ನೋಡ್ಬಾ ಅವ್ರು ಹೆಂಗಂದ್ರೆ ಯಾಕೆ ಹೇಳಿ ಊರಾಗ 4 ಮಂದಿ ಇರ್ತಾರಲ್ಲ ಅವ್ರು ಹೆಂಗ್ ಇದು ಮಾಡ್ತಾರ ಹಂಗ್ ಮಾಡಕ್ ಬರ್ತೈತಂತ ಅದಕ್ಕಿಂತ ಮೊದಲ ಹೊಲ ಇಡಕ್ಕೆ ಅವಶ್ಯಕತೆ ಐತಿ ಅಲ್ಲ ಹೌದ್ರಿ ಅಪ್ಪಾಜಾರ ನೀವು ಹೇಳೋದು ಕರೆಕ್ಟ್ ಯಾಕಂದ್ರೆ ಇವತ್ತು ಬೇಸಿಗೆ ತಮ್ಮನ ಮದುವೆ ಮಾಡ್ಬೇಕ್ರಿ ತಮ್ಮನ ಖರ್ಚು ಬೇರೆ ಭಾಳ ಐತಿ ಏನ್ರಿ ಮದುವೆ ಮಾಡಿ ಆಮೇಲೆ ಪ್ರಕಾರ ನೋಡ್ಕೊಂಡ್ರಿ ಹೌದಲ್ರಿ ಏನ್ ಹೇಳಬೇಕು ಜಾಣಿ ಆ ದಿನ ವಾಪಸ್ ಮದುವೆ ಮಾಡ್ಬೇಕಲ್ಲ ಇನ್ನೂ 4 ಎಲ್ಲ ಕರೀರ ನಾ ಮದುವೆ ಮಾಡ್ಕೊಳವ ನೋಡ್ರಿ ನಮ್ಮ ಈಗ ಅಕ್ಕ ವಯಸ್ಸಾಗೈತಿ ಮುದುಕಾಗಿದ್ದಾಗ ಯಾರು ಹೆಣ್ ಕೊಡ್ಬೇಕು ಅವ್ರಿಗೆ ಹಂಗಲ್ಲ ನೀವು ಏನಾರ ತಾಯಿಯಾಗಿ ನೀವು ಇರುವಾಗ ನನಗೆ ಲವ್ ಮದುವೆ ಮಾಡಿ ಹೊರಗೆ ಮಾಡಿನ ನಾ ಒಟ್ಟ ಸದ್ಯ ಮದುವೆ ಮಾಡ್ಕೊಂಡ್ ಮಾಡ್ರಿ ಹಂಗ ಇರ್ಬೇಕಂತಿ ನಾ ಭಾವ ನಂಗ ಹಂಗಲ್ರಿ ನನಗ್ ಕಣ್ಣಕೊಳ್ಳ ಯಾರಾದ್ರ ಮುಂದೆ ಮಾಡ್ಕೊಂಡ್ರ ಬಿಡ್ರಿ ಅಮ್ಮ ಇನ್ನು ಯಾಕಲ್ಲಾಗದೆ ನೀನ ನಿಮ್ಮ ಅತ್ತೆಮ್ಮ ಹೇಳೋದು ಕರೆಕ್ಟ್ ಐತಿ ಯಾಕಂದ್ರ ಈಗಿನ ಕಾಲದಾಗ ಆಗೈತಿ ಗೊತ್ತನ ಈ ಗಂಡಿನವ್ರ ಕಡೆಯವ್ರ 2 ಲಕ್ಷ ಕೊಟ್ಟು 3 ಲಕ್ಷ ಕೊಟ್ಟು ಮಾಡ್ಬೋದು ಅಂತ ಬಂದೀಗ ಅದಕ್ಕೆ ಸುಮ್ಮನೆ ಮಾಡ್ಕೊಂಡ್ರೆ ಚಲೋ ಅದ ಹೌದಾ ಹೌದಪ್ಪ ಅವ್ರ ಅನ್ಬೋದು ಮಾತದ ಇನ್ನೊಂದ್ 2 ವರ್ಷ ಆದ್ರೆ ಅವ್ರಿಗೆ ಹೆಣ್ ಸಿಗ್ತಿದ್ದಿಲ್ಲ ಓಹೋ ಅದಕ್ಕೆ ಹೇಳ್ತಾನ ಅಣ್ಣ ನೋಡಣ್ಣ ಅತಿಗೆ ಅಂತ ಗುಣ ಇರೋ ಹೆಣ್ ಸುಖ ಮಠ ನಾ ಮದ್ವೆನ ಹಾಕಲ್ಲ ಇನ್ನೂ 10 ವರ್ಷ ಆದ್ರೂ ನಾ ಗಂಡ ಚೆನ್ನಾಗೇ ಇರ್ತೀನಿ ಮಹೇಶ ಯಾರ ಮನೆ ಬಾರ್ದಾಗ ಯಾರ್ಯಾರು ಸಿಗ್ತಾರೋ ಅದಾಕತಿ ಈಗ ಏನ್ ವಿಚಾರ ಮಾಡಕ್ ಹೋಗ್ಬೇಡ್ರಿ ನಾಳೆ ಹೋಗಿ ಊಟ ಮಾಡು ಬರ್ರಿ ಅಡಿಗೆ ಮಾಡಿ ಅವಾಗಿಂದ ಕಾಯ್ತೀನಿ ನಾನು ಹೊಟ್ಟೆ ಸ್ವಲ್ಪ ಮೊದಲು ಊಟ ಮಾಡೋದು ಒಳಗದ ನೋಡ್ರಿ ಏನ್ ಮಾಡಕತ್ತಾರಪ್ಪ ಗಾಡಿ ಯಾವಾಗ ನೋಡ್ರಿ ನಾವೆಲ್ಲಿ ತಗೋಬೇಕತ್ತೀರಿಪ್ಪ ಪಕ್ಷದವ್ರು ಕೊಡ್ಸಿದ್ದಿದ ಯಾವ ಪಕ್ಷ ಕೊಡ್ಸಾರಿ ಇದು ಮುಂದಿಲ್ದಷ್ಟ ಕಾಂಗ್ರೆಸ್ನವ್ರು ಕೊಡ್ಸ್ಯಾರತಮ್ಮ ಹಿಂದಿಲ್ದು JDS ನವ್ರು ಕೊಡ್ಸ್ಯಾರ ಇದೇನ್ ನಡ್ಬರ್ಕ್ ಇಂಜನ್ ಐತಲ್ಲ ಇದನ್ನಷ್ಟ BJP ಅವ್ರು ಕೊಡ್ಸ್ಯಾರ ನೋಡ ನಿಮ್ಮದು ಯಾವ ಪಕ್ಷ ರೀ ನಮ್ದು ಆ ಪಕ್ಷ ಈ ಪಕ್ಷ ಅಂತ ಏನಿಲ್ಲ ತಮ್ಮ ಇವತ್ತು ಯಾವ ಪಕ್ಷ ಗೆದ್ದಿದೈತಿ ಅದ ಪಕ್ಷನ ನಮ್ದ ಇದ್ರ ಬಗ್ಗೆ ಎಲ್ಲ ನೀನು ಭಾಳ ಸಣ್ಣ ಓದಿ ತಮ್ಮ ಗಾಡಿ ವರ್ಷ ಅದ ನೋಡ್ರಿ ಒಳಗೆ ಅದ ಮತ್ತು ಹುಟ್ಟಿಂದ ಜಗತ್ ಹಾಳಾಗೈತಿ ಅಣ್ಣರ ಬಾ ಅನುಕೂಲ ಏನ್ ಮಾಡಕತ್ತೀರಿ ಅರಿವಿ ಹೋಗ್ತಾವ ಬಾ ಕುಂಡ್ರ ಕುಂತು ಹಿಂಗ ಹೋಗತ್ ಬರೀ ಜಲಮ ಹ್ಯಾಂಡಲ್ ಮಕ್ಕಳಿಲ್ಲ ಏನ್ ನಮ್ದು ಮತ್ತೆ ಬಾ ಅನುಕೂಲ ಹೇಳ್ಬೇಕ್ರಿ ನೋಡ್ರಿ ನೀವ ಊರಾಗ ಏನಾರು ಮಾತಾಡಿದ್ರ ನಮ್ ಬಗ್ಗೆ ಇಂತ ಮಾತಾಡಿಲ್ಲ ಅಂತ ಹೇಳಿ ಎಲ್ಲಾರು ಮಾತಾಡ್ತಾರೆ ನಿಮ್ ಬಗ್ಗೆನ ಏನಂತ ಮಾತಾಡಿದ್ರ ಇಟ್ಲ ಊರಾಗ ಹಿರೇತನ ಮಾಡ್ತಾನ ರಾಜಕೀಯ ಮಾಡ್ತಾನ ಅಂತ ಮಾತಾಡಿದ್ರ ಮತ್ತ ಹಂಗಲ್ ಬಿಡ್ರಿ ನೋಡ್ರಿ ಅವನರ್ ಏನ್ ಒಳ್ಳೆಯವ ಇಡೀ ಊರ ಹಾಳ ಮಾಡ್ಯಾನ ಅಂತಾರ್ರಿ ಹೌದಾ ಅವಕೇನ್ ಗೊತ್ತದ ಕೂಡ ನಿನ್ನೆ ಮೊನ್ನೆ ಹುಟ್ಟಿದ ಪುಣ್ಯಗಳವ ಹೌದಾ ರಾಮ್ಯಾಂತ ಏನ್ ತಿಂಡಿ ಅವನೇನ್ ಕೇಳ್ತಿರ್ ಬಿಡ್ರಿ ಗೌಡ್ರ ಜಗ ಮೇರಕತ್ತೇನ್ರಿ ಈಗ ಅವ ಅವನ ಮಕ್ಕಳು ಸಹಿತ ನಮ್ಮೂರಿಗೆ ಅವರೇ ಹೀರೋಗಳ್ರಿ ಈಗ ಹೌದಾ ಅವನ ಮಕ್ಕಳು ನಮ್ಮೂರಿಗೆ ಹೀರೋಗಳ ಹಿಂದೆ ನಾವ್ ಎಂತ ಕೆಲಸ ಮಾಡೇವಿ ಅನ್ನೋದು ಅವಕೇನ್ ಗೊತ್ತೈತಿ ಅದೆಲ್ಲ ನಮ್ಗ ನಿಮ್ಗ ಗೊತ್ತೈತ್ರಿ ಗೌಡ್ರ ಅದೆಲ್ಲ ಅವ್ರಿಗೆ ಎಲ್ಲಿ ಗೊತ್ತಾಗ್ಬೇಕ್ರಿ ನಮ್ಮನ್ನೆಲ್ಲ ಮೂಲಿಗೆ ಮಾಡಿ ಮುಂದುವರ್ಸ್ಯಾರ ಈಗ ನೋಡ್ ಅನುಕೂಲ ಯಾವ ಮಗ ಹೆಂಗಾರ ಯಾಕಿರ್ವಲ್ಲಕ್ಕ ನಾವ್ ಬದುಕಿರೋ ಮಟನು ಈ ಊರಾಗ ನಂದ ಹವ ನಡಿಬೇಕ ಅಣ್ಣರ ನನಗೂ ಅದ ಆಸೆ ಐತ್ರಿ ಆದ್ರ ನಮ್ಮ ಆಯುಷ್ ಇರ್ಬೇಕಲ್ರಿ ಅಲ್ಲಿ ಮಠ ಎಲ್ಲಿ ನಡ್ಬಂತ್ರ ಹೋಗ್ಯವೋ ಏನೋ ಅನ್ನೋ ಚಿಂತೆ ಹತ್ತೈತ್ರಿ ಅಂದ್ರ ಈ ಊರಾಗ ನನ್ನ ನಿನ್ನ ಯಾವನಾರ ಮುಟ್ತಾನ ಅಂತಂದ ನಿನಗೆ ಭಯ ಹತ್ಕಿತೈತನ ನೋಡ್ ಅನುಕೂಲ ನಾ ಏನು ಮಟನು ಯಾವ ಮಕ್ಕನು ಹೆದರ್ಬಾರ್ದು ನೀನ
ಅಣ್ಣಾರ ಇಷ್ಟು ಧೈರ್ಯ ಕೊಟ್ರಲ್ಲ ಸಾಕೇನ ಗೌಡ್ರ ಅಂದಾಗ ನಾ ಬಂದಿದ್ದ ವಿಷಯನ ಮರ್ತಿದ್ರಿ ಏನ್ ಹೇಳಕ್ ಬಂದಿದ್ದೆ ಹೇಳ ಅದರಿ ಅಣ್ಣಾರ ರಾಮಣ್ಣವ್ರ ಮಕ್ಳು ತಿಳಿ ಹುಳ ಬಿಡಕ್ಕೆ 2 ಹುಡುಗರು ಕಳ್ಸಿದ್ರಿ ಆದ್ರ ಏನ್ ವರ್ಕೌಟ್ ಆಗ್ಲಿಲ್ರಿ ಅಣ್ಣಾರ ಹೌದಾ ಯಾಕ್ಲಿ ಏನಾತ ಏನ್ ಕೇಳ್ತೀರಿ ಗೌಡ್ರ ದ್ವಾಪರಗಳು ರಾಮ ಲಕ್ಷ್ಮಣ ಸುಳ್ಳಾಗ್ಯಾರಿ ಇವ್ರ ಕರೆ ಆಗ್ಯಾರ ಇವ್ರು ಮಾಡಿದ್ದ ಮಾಪರಿ ಒಬ್ರಿಗೊಬ್ರು ಬಿಟ್ಟ ಕೊಡಂಗಿಲ್ಲ ಅನುಕೂಲ ಬೆಂಕಿ ಹಚ್ಚಿ ಬ್ಯಾನ್ ಮಾಡೋರಿಗೆ ಯಾವ ಕಾಲ ಆದ್ರೆ ಇಲ್ಲಿ ಮತ್ ಬ್ಯಾರೆ ದಾರಿ ಸಿಗ್ತಾವ ಮತ್ ಪ್ಲಾನ್ ಮಾಡೋರಂತ ಏನಾರ ಪ್ಲಾನ್ ಮಾಡ್ರಿ ನಾ ಮಾತ್ರ ಕೊಡ್ಲಿ ಹೊಡ್ತಕ್ ಹೋಗ್ಬಾರ್ದ ಹಂಗ ಮಾಡ್ರಿ ನಾ ಬಲ್ರ ಗೌಡ್ರಂಗ್ರ ಕುಂಡ್ರು ಚಾ ಕುಡ್ಕೋಂತ ಬ್ಯಾಗ್ ಕೂತವ್ರಿ ಗೌಡ್ರ ನಮ್ಮನ್ನು ಬೇರೆ ಪ್ಲಾನ್ ಮಾಡೋ ಕೆಲಸ ಭಾಳ ಅದಾವ ಹುಷಾರ್ ನೋಡಂಗಾರ ನೀವು ಒಬ್ಬೊಬ್ರು ಅಡ್ಡಾಡ್ತು ನೋಡ್ ಗೌಡ್ರ ಹುಷಾರಿಂದಿರಿ ನಮಸ್ಕಾರ ಸರ್ ಅದರಿ ಸರ್ ಒಂದು ನಮ್ಮೂರ ಮೆಂಬರ್ ಅದಾನಲ್ರಿ ಅವ ಮಲ್ಲೇಶ್ ಹೊಸ ಮೆಂಬರ್ ಹೌದು ಅವು ಯಾವ್ದೋ ಫೈಲ್ ತೊಗೊಂಬಂದು ಕೊಟ್ರು ಮೂವ್ ಮಾಡ್ಬೇಡ್ರಿ ಹಂಗ ಪೆಂಡಿಂಗ್ ಇಡ್ರಿ ಸರ್ ಹೌದು ಸರ್ ಆಯ್ತು ಸರ್ ನಾವು ಪರ್ಸನಲ್ ಭೇಟಿ ಹಾಕನಂತ್ರಿ ನಿಮ್ಗೆ ನಮ್ಮ ಅಡ್ಡಾಗ ಕಾಯಂ ಅಡ್ಡ ಆಯ್ತಲ್ರಿ ಅಲ್ಲಿ ಭೇಟಿ ಹಾಕನಿ ಆಯ್ತು ಸರ್ ನಮ್ ಸರ್ ಇಲ್ರಿ ನನ್ನ ವಿರುದ್ಧವಾಗಿ ಕೆಲಸ ಮಾಡಿಸ್ತಾನ ಮಗ ಮಾಡಿಸ್ಲಿ ಹೆಂಗ್ ಮಾಡಿಸ್ತಾನ ನಾನು ನೋಡ್ತಾನೆ ಅಪ್ಪ ಕೆಲ್ಸಕ್ಕೆ ಹೋಗಿಲ್ಲ ಅಪ್ಪಾಜಾರ ಅಪ್ಪಾಜಾರ ಬರ್ರಿ ಮಲ್ಲ ನಮಸ್ಕಾರ ಬಾಡಿ ಸ್ವಲ್ಪ ಚಾ ಮಾಡ್ಬೇಕು ಏನ್ ಭಾಳ ದೂರ ಬಂದಂಗೆ ಐತಿ ಮೆಂಬರ್ ಸಾಹೇಬ್ರ ಏನ್ ಕೆಲಸ ಇರ್ತಿರ ರಮಣ ನಿಮ್ ಕಡೆ ಹಾಕ್ ಬಂದಿನಿ ಮೆಂಬರ್ ಹೆಂಗ್ ನಡೆದವ್ರಿ ಪಂಚಾಯತ್ ಕೆಲಸ ನಡ್ದಾವ್ರಿ ಈಗಿನ ಗೌರ್ಮೆಂಟ್ ಆಗ್ಲಾರ್ದಕ್ಕೆ ಖರ್ಚು ಮಾಡತ್ತಾರ ಹಿಂಗಾಗಿ ಸ್ಲೋ ನಡ್ದಾವ ಪಂಚಾಯತಿ ಕೆಲಸ ಅದ ಅದ್ರಾಗ ಅಧ್ಯಕ್ಷರು MLA ದೊಡ್ಡ ಸಹಿ ಮಾಡಿ ಕೊಡೋಲ್ರಿ ಹಿಂಗಾಗಿ ಸ್ವಲ್ಪ ಸ್ಲೋ ನಡೆಯಕತ್ತಾವ ಪಂಚಾಯತಿ ಕೆಲಸ ನೋಡ್ ಮಲ್ಲಣ್ಣ ಯಾರು ಹೆಂಗೆ ಯಾಕೆ ಇರ್ಬೇಕ ನೀವು ಮಾತ್ರ ನೇರ್ತಿಯಿಂದ ಕೆಲಸ ಮಾಡಪ್ಪ ಹ್ಞೂನ್ರಿ ಆ ನೇತ್ಲಿಂದ ಕೆಲಸ ಮಾಡಕ್ ಹೋಗಿ ಮನ್ಯಾಗ ಗಂಡ ಐತಿ ನ್ಯಾಯ ಆಗ್ತೈತಿ ನೋಡ್ರಿ ಯಾಕೋ ಹಂಗೆ ತಿಕ್ಕಿರಿ ಈಗ ಮತ್ತೆ ಹೆಣ್ಮಕ್ಳು ಐತಲ್ರಿ ಕಿವ್ಯಾನ ತುಂಬ ಬಂಗಾರ ತುಂಬ ಮನೆ ಹಾಕಸ ಪಾಪ ತವ್ರ ಮನೆ ಬಿಟ್ಟು ಬಂದಿರ್ತಾವ ನೀವು ಕೊಡಿಸ್ಬೇಕು ಮಲ್ಲಣ್ಣ ಮಾವ್ರ ಕೇಳೋದು ಕೇಳಿದ್ರ ಯಾರಾದ್ರೂ ತಂದು ಕೊಡ್ತಾರೆ ಇಲ್ಲದ ಕೇಳಿದ್ರ ಮಲ್ಲನಾರ ಎಲ್ಲಿ ತಂದು ಕೊಡ್ಬೇಕ್ರಿ ತೋರಿ ಚಾ ಅವಲ್ಲ ನೀವು ಹೇಳಿದ್ ಕರೆಕ್ಟ್ ನೋಡ್ರಿ 100% ಸತ್ಯ ರೀ ಸಸಿ ಅಂದ್ರೆ ಇಂಥವ್ರು ಇರ್ಬೇಕು ನೋಡ್ರಿ ನಾನೇ ಇಂತಿಲ್ಲ ಐತ್ರಿಪ್ಪ ಏನ್ ನ್ಯಾಯ ಮಾಡ್ತದ ಸೌಂಡ್ ತೊಗೊಂಡ್ತೀವಿ ಹಾಕೊಂಡಾಳ ಈ ಮನೆಗೆ ನಮ್ಮ ಸೊಸಿ ಸಿಕ್ಕಲ್ಲ ಆಕೆ ಈ ಮನೆಗೆ ಬಂದಿಲ್ದ ನಮ್ಮ ಮನಿನ ಬೆಳಕಾಗೈತೆ ಮಲ್ಲಣ್ಣ ಹೌದ್ರಿ ಅಣ್ಣ ಎಲ್ಲಾರು ಇವ್ರ ಬಗ್ಗೆ ಮಾತಾಡ್ತಾರ ಏನ್ ನಯ ಏನು ನಯ ಹೌದು ಹೌದ್ರಿ ಎಲ್ಲಾರು ಹಿಂಗ್ ಹೋಗಿಲ್ಲ ಏನನ್ನ ಎದ್ದಿ ಏರಿಸ್ಬಿಟ್ರಿ ಅಂದ್ರೆ ಏರ್ ಅಟ್ಟದ ಮೇಲೆ ಕುಂದಿರ್ತಾವ ಹೊರತ ಕಾರ್ಯಗಳಾಕವಲ್ಲ ಅಂತ ಹಾಕಿ ಹೌದ್ರಿ ಅಂತ ಹೆಣ್ಣ ಅಲ್ರಿ ನಾನು ಯಾರು ಎಷ್ಟು ಹೋಗ್ಲಿದ್ರು ನಾನು ಹೆಂಗಿರ್ಬೇಕು ಹಂಗ ಇರ್ತೀನಿ ಬರ್ರಿ ನೀರ್ ಕಾಲ ಮಾವ್ರ ನೀವು ಬರ್ರಿ ಹ್ಞೂ ರಮಣರ ಅಂದಾಗ ನಾ ಬಂದ ವಿಷಯನ ಮರ್ತ್ಬಿಟ್ಟೆ ಏನ್ ಹೇಳು ಮಲ್ಲಣ್ಣ ಒಂದ್ 5,000 ರೂಪಾಯಿ ಬೇಕಾಗಿದ್ದವು ಸತ್ತಿಗೆ ಹೌದಾ ಚಂದ್ರು ಹೇಳಿದ್ರೆ ನೀನ್ ಹತ್ರ ಅದ ಬಾ. ಇಲ್ರಿ ಇದ್ದಿದ್ದು ಬ್ಯಾಂಕ್ ಕಟ್ ಬಂದಪ್ಪ ಸರ್ ನಾನು ಹೌದಾ ಭವಾನಿ ಹಾಯ್ ಮಾವ್ರ ಒಂದ್ 5,000 ರೂಪಾಯಿ ತೊಗೊಂಬರ ಒಬ್ಬ ಟೀಚರ್ ಅವ್ನಿಗೆ ಇಲ್ಲಿ ಮಲ್ಲಣ್ಣ ಕೊಡ್ಬೇಕಾಗೈತಿ ಹಾಯ್ ಮಾವ್ರ ತಾನೆ ಮಲ್ಲಣ್ಣ ತೋಪ ರಮಣ್ಣರ ಪುಣ್ಯ ಬಂತು ನೋಡ್ರಿ ಸಂತಿಗೆ ರೊಕ್ಕನ ಇದ್ದಿದ್ದಿಲ್ರಿ ಅಪ್ಪ ಹೋಪ ಅಲ್ಲಿ ಹಣ್ಣಾರ ಬಂದ್ರಂತ್ರಿ ನಾವು ಹೊಲಕ್ಕೆ ಬರ್ತಾನ್ರಿ ಹೋಗ ಅವನ್ನೆಲ್ಲ ಹರಿಸ್ಕೊಂಡ್ರೆ ಚಂದಿಗೆ ಆಲಿನ ಕರ್ಕೊಂಡು ಟ್ಯಾಕ್ಟರ್ನ ಕರ್ಕೊಂಡು ಬಾ ಹಾ? ಮಹೇಶ ಗಾಡಿ ಹೇಳಿದ್ದಿಲ್ಲ ಇವತ್ತು ಶೋರೂಮ್ ಹೊಂಟಾನೆ ಯಾವ ಗಾಡಿ ಬುಕ್ ಮಾಡಲಿ ಅಣ್ಣ ಶೋರೂಮ್ ಅಂತ ಯಾಕಪ್ಪ ನಮಗೆ ಹೊಲ ಕಂದು ಕಟ್ಟೋದು ಮಾಡೋದು ನನಗೇನು ಹೊಲಕ್ಕ ಮನೆಗೆ ಅಡ್ಡಾಡಕ್ಕೆ ಯಾವುದೋ ಒಂದು ಸೆಕೆಂಡ್ ಹ್ಯಾಂಡ್ ತೊಗೊಂಡ್ಬಿಡ್ತು